ನಾನು ಹೇಳ್ತಿರೋದ್ರಲ್ಲಿ ಯಾವುದು ಸುಳ್ಳಲ್ಲ. ನೀನೇ ಒಂದ್ಸಲಿ ಯೋಚನೆ ಮಾಡಿ ನೋಡು. ನಿನ್ನ ಟ್ರಿಪ್ ಕರ್ಕೊಂಡು ಹೋದವ್ರು ಯಾರು? ಮನೆಯವ್ರನ್ನೆಲ್ಲ ಅವಾಯ್ಡ್ ಮಾಡಿದ್ಯಾರು? ಈ ಅವಿನಾಶ್ ಮಾತುಗಳನ್ನೆಲ್ಲ ಕೇಳ್ಕೊಂಡು ನಿನ್ ಸ್ಕ್ರಾಪ್ ತರ ಮನೇಲಿ ಬಿದ್ದಿರ್ಬೇಕು ಅಂತಾನೆ ಈ ಅರೇಂಜ್ಮೆಂಟ್. ಅಷ್ಟೇ ಅಲ್ಲ, ನೀನ್ ಯಾವಾಗ GPA ಸೈನ್ ಮಾಡ್ಕೊಡ್ತೀಯೋ ಅವಾಗ್ಲಿ ಅವಿನಾಶ್ ನಿನ್ ತಲೆ ತೆಗಿತಾನೆ. ಇಷ್ಟಕ್ಕೆ ಮುಗೀತು ಅಂತ ಅನ್ಕೋಬೇಡ ಕನಕ. ಈ ಅವಿನಾಶ್ ನಿನ್ ಕಾಲ್ ಮುರಿದು ನನ್ನನ್ನ ಮದ್ವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದ. ಈಗ ನನ್ಗೂ ಉಲ್ಟಾ ಹೊಡಿತಾ ಇದ್ದಾನೆ. ಅವಿನಾಶ್ ಪ್ರತಿ ಕ್ಷಣ ನಿನಗೆ ಮೋಸ ಮಾಡ್ತಿದ್ದಾನೆ. ಅದು ಅಲ್ಲದೆ ನನ್ಗೂ ಮೋಸ ಮಾಡ್ತಿದ್ದಾನೆ. ಕೊನೆಗೂ ನೀವು ನನಗೆ ದ್ರೋಹ ಮಾಡ್ಬಿಟ್ರಿ. ನೀವಿಷ್ಟು ಕ್ರೂರಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೀವು ಬದಲಾಗಿದ್ದೀರಿ ಅಂತ ನಾನು ಎಷ್ಟೋ ಖುಷಿ ಪಟ್ಟಿದ್ದೆ. ನಿಮಗ್ ನನಗಿಂತ ಈ ಮನೆ ಆಸ್ತಿ ದುಡ್ಡೇ ದೊಡ್ಡದಾಗೋಯ್ತ. ಇವತ್ತಿಗೆ ನನ್ನ ನಿಮ್ಮ ಋಣ ಇಲ್ಲಿಗೆ ಮುಗ್ದು ಹೋಯ್ತು. ಇನ್ನು ಒಂದು ಕ್ಷಣನೂ ನಾನು ಈ ಮನೇಲಿರಲ್ಲ. ಈ ಮನೆದು ಅಂತ ಒಂದು ಹುಲ್ಕಡ್ಡಿನೂ ನನಗೆ ಬೇಡ. ಹುಟ್ಟಿ ಬಟ್ಟೆಲೆ ಈ ಮನೆ ಬಿಟ್ಟು ಹೊರಟು ಹೋಗ್ತೇನೆ. ಕನಕ, ನನ್ನ ಮಾತು ಕೇಳು, ದುಡುಕ್ಬೇಡ. ನನ್ನನ್ನು ಈ ಮನೆಯನ್ನ ಬಿಟ್ಟು ಹೋಗ್ಬೇಡ ಕನಕ, ಪ್ಲೀಸ್. ಇಲ್ಲ, ಇಷ್ಟೆಲ್ಲ ಆದ್ಮೇಲೂ ನಾನು ನಿಮ್ಮನ್ನ ನಂಬೋದ್ರಲ್ಲಿ ಅರ್ಥನೇ ಇಲ್ಲ. ಕನಕ, ಈ ಪ್ರಿಯಾ ಹೇಳಿದಲ್ಲ ಸತ್ಯ, ನಾನು ಒಪ್ಕೋತೀನಿ. ಯಾವ ದುಡ್ಡಿನ ಪಿಶಾಚಿ ಮಾಡ್ಕೊಂಡಿರ್ತಾ ಏನೋ, ನಾನು ತಪ್ಪು ಮಾಡ್ಬಿಟ್ಟೆ. ಆದರೆ ನಾನೀಗ ಮೊದಲೇ ನಮ್ಮನ್ನ ಅಲ್ಲ ಕನಕ, ನಾನು ಬದಲಾಗಿದ್ದೀನಿ. ನನ್ನ ನಂಬು ಪ್ಲೀಸ್. ಇಲ್ಲ, ನೀವೇನೇ ಹೇಳಿ ನಾನು ಮಾತ್ರ ನಿಮ್ಮನ್ನ ನಂಬಲ್ಲ. ಕನಕ, ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೋತೀನಲ್ಲ, ಅದಕ್ಕೆ ನೀನು ಯಾವ ಶಿಕ್ಷೆ ಬೇಕಾದ್ರೂ ಕೊಡು, ನಾನು ಅನುಭವಿಸಕ್ಕೆ ರೆಡಿ. ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡ ಕನಕ. ನೀನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಕನಕ. ದಯವಿಟ್ಟು ನನ್ನ ನಂಬು. ನಿನಗೆ ಕೈ ಮುಗಿದ್ಬೇಕಂತ ಕೇಳ್ಕೊತೀನಿ. ನನ್ನ ಬಿಟ್ಟು ಮಾತ್ರ ಹೋಗ್ಬೇಡ, ನನ್ನ ಬಿಟ್ಟು ಹೋಗ್ಬೇಡ. ಇಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಯಾಕ್ರೆ ಹಾಕೋಕೊಂಡ್ರಿ? ಏನಾಯ್ತು? ಅಂದ್ರೆ ನಾನು ಇಷ್ಟ ತನಕ ಕಂಡಿದ್ದು ಕನ್ಸ. ಯಾಕೆ ಇಷ್ಟೊಂದು ಬೆರ್ತಿದ್ದೀರಾ? ಏನಾದ್ರೂ ಕೆಟ್ಟ ಕನ್ಸ್ ಬಿತ್ತಾ? ನೋಡು, ನೀನು ಯಾವತ್ತೂ ನನ್ನ ಬಿಟ್ಟು ಹೋಗ್ಬಾರ್ದು. ಬಿಟ್ಟು ಹೋಗಲ್ಲ ತಾನೆ? ನಾನು ಎಲ್ಲೂ ಹೋಗಲ್ಲ ರೀ, ಇಲ್ಲೇ ಇರ್ತೀನಿ. ನಿಮ್ಗೆ ಯಾವುದೋ ಕೆಟ್ಟ ಕನ್ಸ್ ಬಿದ್ದಿರ್ಬೇಕು. ಏನೂ ಆಗಲ್ಲ, ಮಲ್ಕೊಳ್ಳಿ. ಇನ್ನೂ ಏನು ಹಾಗೆ ನೋಡ್ತಿದ್ದೀರಾ? ಮಲ್ಕೊಳ್ಳಿ. ನಾನು ಸಾಧಿಸಿ ತೋರಿಸ್ತೀನಿ ಅಂತ ನಿಮ್ಮ ಮುಂದೆ ಇದೇ ಥರ ನಿಂತು
ಚಾಲೆಂಜ್ ಮಾಡಿದ್ದೆ. ಆದರೆ ನಾನು ಸಾಧಿಸ ಕೊಟ್ಟಿದ್ದು ಯಾವ ಸಾಧನೆನೂ ಅಲ್ಲ. ನಿಮ್ಮ ಕನಕನ ವಿರುದ್ಧ ದ್ವೇಷ ಸಾಧಿಸ್ತೀನಿ ಅಂತ ಹಠ ತೊಟ್ಟಿದ್ದೆ. ಅಪ್ಪ, ನಾನು ಇದುವರೆಗೂ ಬದಲಾಗಿರ್ಲಿಲ್ಲಪ್ಪ. ಬದಲಾಗಿರೋ ಥರ ನಾಟಕ ಆಡಿ ಕುತ್ಕೆ ಕುಯ್ಯೋ ಲೆಕ್ಕಾಚಾರ ಹಾಕೊಂಡಿದ್ದೆ. ಅಪ್ಪ, ಕನ್ಕನ್ ಕಾಲ್ ಮುರಿದು ಅವಳ ಮೂಲೆಯಲ್ಲಿ ಕೂರಿಸಿ ನೀವು ನನಗೆ ಮಾಡಿದ ದ್ರೋಹಕ್ಕೆ ಸೇರ್ ತೀರಿಸ್ಕೋಬೇಕು ಅಂದ್ಕೊಂಡಿದ್ದೆ. ಆದ್ರೆ ಆ ಕನಕ ತನ್ನ ಪ್ರೀತಿಯಿಂದ ನನ್ನ ದ್ವೇಷನ ಗೆದ್ಬಿಟ್ಲು. ಅವಳಲ್ಲಿದ್ದ ನಿಷ್ಕಲ್ಮಶ ಪ್ರೀತಿಯಿಂದ ನನ್ನಲ್ಲಿದ್ದ ವಿಷ ದ್ವೇಷ ಎಲ್ಲ ಕರ್ಗೋಯ್ತಪ್ಪ. ಅವಳು ನನ್ನನ್ನೇ ಕಟ್ಟಿ ತನ್ನ ಹೃದಯದ ಮೂಲೆಯಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟಿದ್ದಲ್ಲಪ್ಪ. ಏನೇ ಅನ್ನಿ, ಕೊನೆಗೂ ನೀವು ಗೆದ್ಬಿಟ್ರಿ ಅಪ್ಪ. ನಾನು ಸೋತೋಗ್ಬಿಟ್ಟೆ. ಎಕ್ಸ್ಕ್ಯೂಸ್ ಮೀ, ಒಳಗೆ ಬರ್ಬೋದಾ? ಬನ್ನಿ ಪ್ರಿಯಾ ಅವರೇ. ಕನಕ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ನೀವು ನನ್ನ ಹತ್ರ ಏನು ಮಾತಾಡಬೇಕು ಅಂತ ಬಂದಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಗಂಡ ದ್ರೋಹಿ, ಸುಳ್ಳ, ಮೋಸಗಾರ ಅಂತ ಹೇಳೋದಕ್ಕೆ ತಾನೇ ಬಂದಿದ್ದೀರಾ. ಕನಕ? ಹಾಂ, ನನಗೆ ಗೊತ್ತು. ಇವ್ರು ಆಡ್ತಿರೋದೆಲ್ಲ ನಾಟಕ. ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ನನ್ನನ್ನು ಇವ್ರ ಮೇಲೆ ಎತ್ಕಟ್ಟೋಗ್ತಾನೆ ಬಂದಿದ್ದಾರೆ. ಅಷ್ಟೇ ಅಲ್ಲ ಕನಕ, ಅದಕ್ಕಿಂತ ದೊಡ್ಡ ದ್ರೋಹ ಒಂದಿದೆ. ಏನು? ನನ್ನ ಗಂಡ ನನ್ನನ್ನು ಟೂರ್ಗೆ ಅಂತ ಕರ್ಕೊಂಡು ಹೋಗಿ ನನ್ನ ಕೊಲೆ ಮಾಡ್ಸೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ನಾನೊಂದು ಮೂಲೆಯಲ್ಲಿ ಬಿದ್ದಿರಲಿ ಅಂತ ರೌಡಿಗಳನ್ನ ಬಿಟ್ಟು ನನ್ನ ಕಾಲು ಮುರಿಸಿದೆ. ಇದೇ ತಾನೇ ಇವ್ರು ಮಾಡಿರೋ ದ್ರೋಹ. ಪ್ರಿಯಾ ಅವರೇ, ಯಾಕೆ ಸುಮ್ಮನೆ ನಿಂತ್ಬಿಟ್ರಿ? ಇದೆಲ್ಲ ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ನನ್ನ ಗಂಡನ ನನಗೆಲ್ಲ ಹೇಳಿದ್ದಾರೆ. ತಪ್ಪು ಒಪ್ಕೊಂಡು ಪಶ್ಚಾತ್ತಾಪ ಪಟ್ಟಿದ್ದಾರೆ. ಒಂದು ವೇಳೆ ಅವ್ರು ನನಗೇನೂ ಹೇಳದೇ ಇದ್ದಿದ್ರು ನೀವು ಹೇಳೋದನ್ನು ನಾನು ನಂಬ್ತಿರ್ಲಿಲ್ಲ. ಹೊರಗಿನವ್ರ ಮಾತು ಕೇಳಿ ಕಟ್ಕೊಂಡು ಗಂಡನ ಅನುಮಾನಿಸೋ ಕೀಳ್ಮಟ್ಟದ ಹೆಣ್ಣು ನಾನಲ್ಲ. ಸಂಸಾರದಲ್ಲಿ ಅಪನಂಬಿಕೆ, ಸಂಶಯ ಬರಲೇಬಾರ್ದು. ಪ್ರಿಯಾ ಅವರೇ, ನಿಮ್ಗೊಂದು ವಿಷಯ ಗೊತ್ತಾ? ನಿಮ್ಮ ಜೊತೆ ಓಡಾಡೋಕ್ಕೆ ನಾನೇ ನನ್ನ ಗಂಡನಿಗೆ ಪರ್ಮಿಷನ್ ಕೊಟ್ಟಿದ್ದೆ. ನಿಮ್ಮ ಜೊತೆ ಪಾರ್ಕು, ಸಿನಿಮಾ, ಹೋಟೆಲ್ ಎಲ್ಲಿಗೆ ಬೇಕಾದರೂ ಹೋಗಿ ಅಂತ ಹೇಳಿದ್ದೆ. ಇವ್ರು ಮನ್ಸು ಮಾಡಿದಿದ್ರೆ ನಿಮ್ಮ ಜೊತೆ ಜಾಲಿಯಾಗಿ ಸುತ್ತಾಡಬಹುದಾಗಿತ್ತು. ಆದರೆ ಇವ್ರು ಹಾಗೆ ಮಾಡಲಿಲ್ಲ. ಅವತ್ತೇ ನನಗೆ ಗೊತ್ತಾಯಿತು ಇವರು ಸಂಪೂರ್ಣವಾಗಿ ಬದಲಾಗಿದ್ದಾರೆ ಅಂತ. ಇನ್ಮೇಲೆ ಇವ್ರು ಏನೇ ಮಾಡಿದ್ರು ನಾನು ಅದನ್ನು ಕ್ಷಮಿಸ್ತೇನೆ. ನೋಡಿ ಪ್ರಿಯಾ ಅವರೇ, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಇನ್ನು ಮುಂದೆ ನನಗಿವರು, ಇವ್ರಿಗೆ ನಾನು, ಬೇರೆ ಏನು ನಮಗೆ ಬೇಡ. ನಿಮಗೆ ಕೈ ಮುಗ್ದು ಕೇಳ್ಕೊತೀನಿ, ಸಾಕಿ ಸಲಹಿದ ಅಪ್ಪ ಅಮ್ಮನೇ ಒಡೆದವ್ರು ನೀವು. ಈಗ ಸಂಬಂಧದ ಹೆಸರಲ್ಲಿ ಮನೆ ಮನಸ್ಸನ್ನ ಒಡೆಯೋದಾದರೆ ದಯವಿಟ್ಟು ನೀವು ಇಲ್ಲಿಗೆ ಬರಬೇಡಿ.
ನಾನು ಬೇಕು ಅನ್ನೋದನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ನನ್ನ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟು ಈಗ ಪ್ರೀತಿ ಸರ್ಗಲ್ಲಿ ಸೇರ್ಕೊಂಡು ನನಗೆ ಮೋಸ ಮಾಡ್ತೀಯಾ? ನನಗೆ ನೀನು ಮಾಡಿರೋ ಮೋಸಕ್ಕೆ ಅವಮಾನಕ್ಕೆ ಸರಿಯಾದ ಪಾಠ ಕಲಿಸ್ತೀನಿ. ಇಲ್ಲಿವರೆಗೂ ನನಗೊಬ್ಬಳೇ ಶತ್ರು ಇದ್ದಿದ್ದು, ಅದು ಈ ಕನಕ. ಆದರೆ ಇವತ್ತಿಂದ ನೀನು ನನಗೆ ಶತ್ರುನೇ. ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ ಪ್ರಿಯಾ. ನನಗೆ ಕನಕಂಗೆ ಮೋಸ ಮಾಡಕ್ ಇಷ್ಟ ಇಲ್ಲ. ಅವಳು ಒಳ್ಳೆತನದ ಮುಂದೆ, ಅವಳು ಮುಗ್ಧ ಮನಸ್ಸಿನ ಮುಂದೆ ನಾನು ಸೋತೋಗ್ಬಿಟ್ಟೆ. ಈಗ ನಾನು ಅವಳನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ಒಂದು ವೇಳೆ ಅವ್ರು ನನಗೇನೂ ಹೇಳದೇ ಇದ್ದಿದ್ರು ನೀವು ಹೇಳೋದನ್ನು ನಾನು ನಂಬ್ತಿರ್ಲಿಲ್ಲ. ಹೊರಗಿನವ್ರ ಮಾತು ಕೇಳಿ ಕಟ್ಕೊಂಡು ಗಂಡನ ಅನುಮಾನಿಸೋ ಕೀಳ್ಮಟ್ಟದ ಹೆಣ್ಣು ನಾನಲ್ಲ. ಸಾಕಿ ಸಲಹಿದ ಅಪ್ಪ ಅಮ್ಮನೇ ಒಡೆದವ್ರು ನೀವು. ಈಗ ಸಂಬಂಧದ ಹೆಸರಲ್ಲಿ ಮನೆ ಮನಸ್ಸನ್ನ ಒಡೆಯೋದಾದರೆ ದಯವಿಟ್ಟು ನೀವು ಇಲ್ಲಿಗೆ ಬರಬೇಡಿ. ಏನಾಯ್ತಮ್ಮ? ಇದ್ದೋಳಮ್ಮ, ಮಾತಾಡು. ಏನಾಯ್ತಮ್ಮ? ಇದ್ದೋಳಮ್ಮ, ಇದ್ದೋಳು. ಏನ್ರಪ್ಪ ಈ ಹುಡುಗಿಗೆ ಏನ್ ಬಂದಿತ್ತು ಇಷ್ಟು ಫಾಸ್ಟ್ ಆಗ ಗಾಡಿ ಓಡಿಸೋದು? ಶ್ರೀಮಂತರ ಮನೆ ಹೆಣ್ಮಕ್ಳೆಲ್ಲ ಹೀಗೇನೆ, ಹೇಳೋರು ಕೇಳೋರು ಯಾರು ಇಲ್ಲ. ದೇವರು ದೊಡ್ಡವನ್ ಕಣ್ರಪ್ಪ. ಹೋಜಿ ಕಲ್ಲು ಗುದ್ದವಳೆ. ಯಾರು ಸಿಕ್ಕಾಕೊಂಡಿದ್ರೆ ಇಷ್ಟೋ ತನಕ ಪೀಸ್ ಪೀಸ್ ಆಗ್ಬಿಡೋರು. ಏನಪ್ಪ ಇಷ್ಟೊಂದು ಜನ ಸೇರಿದ್ದೀರಾ? ಯಾರಿಗೇನಾಯ್ತು? ಯಾರೋ ದಿಮಾಕ್ ನೋಡ್ಗಿ ಗುದ್ಕೊಂಡ್ಬಿಟ್ಟವಳೆ. ಅಯ್ಯೋ ದೇವ್ರೆ, ಎಲ್ಲ ಜಾಗ ಬಿಡಿ. ಏನಮ್ಮ, ಸ್ವಲ್ಪ ಪಕ್ಕಕ್ಕೆ ಹೋಗ್ತೀಯಾ? ಪ್ರಿಯಮ್ಮ, ಅಯ್ಯೋ ದೇವ್ರೆ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ಯಮ್ಮ. ಪ್ರಿಯಮ್ಮ, ಅಯ್ಯೋ ಏನ್ ಮಾಡ್ಲಿ ಈಗ? ಪ್ರಜ್ಞೆನೇ ತಪ್ಪಾಯ್ತಲ್ಲ. ಏನ್ರಪ್ಪ, ಯಾರಾದ್ರೂ ಬೇಗ ಒಂದು ಆಟ ಕರೀತೀರಾ? ಏನ್ರಪ್ಪ ಎಲ್ಲ ನೋಡ್ತಾ ನಿಂತಿದ್ದೀರಲ್ಲ? ಈ ಹುಡುಗಿ ನನ್ನ ಮಗಳಿದ್ದಾಗೆ, ನನಗ್ ಗೊತ್ತಿರೋರ್ ಮನೆ ಹುಡುಗಿ. ಯಾರಾದ್ರೂ ಹೋಗಿ ಒಂದಿಷ್ಟು ನೀರು ತರ್ತೀರಾ? ಪ್ರಿಯಮ್ಮ, ಪ್ರಿಯಮ್ಮ.
ಮನೇಲಿದ್ದೀರಮ್ಮ? ಹೇಗಿದ್ದೀರಾ? ಇದೇ ಮನೆನೆಲ್ಲ ಕಾರ್ಪೊರೇಷನ್ ತೊಟ್ಟಿನ? ನೀನ್ ಇಲ್ಲಿ ಇದ್ದೀರಲ್ಲ, ನೀವೇನ್ ಮನುಷ್ಯ ಇಲ್ಲ ದನಗಳ? ಒಂದ್ ಕ್ಷಣನೂ ಇರಲ್ಲ, ಮನೆಗೆ ಹೋಗ್ತಾ ಇದೀನಿ. ಬೇಡಮ್ಮ, ಈಗ ತಾನೇ ಚೇತರಿಸ್ಕೋತಾ ಇದ್ದೀರಾ, ಇದು ನಿಮ್ಮನೇನೆ. ಇನ್ ಸ್ವಲ್ಪ ಹೊತ್ತು ಮಲ್ಗಿದ್ ಹೋಗಿ. ಛೀ, ಈ ಹಂದಿಗೂಡು ನನ್ ಮನೆ ಯಾಕಾಗುತ್ತೆ? ನಾನು ಇಲ್ಲಿ ಮಲ್ಕೊಂಡಿದ್ರೆ ಮಶಾನದಲ್ಲಿ ಮಲ್ಕೊಂಡಿರೋ ತರ ಆಗುತ್ತೆ. ಒಂದು ಕ್ಷಣನೂ ನಾನು ಇಲ್ಲಿದ್ರೆ ನನ್ಗೆ ಹೊಚ್ಚಿಡ್ದೋಗತ್ತೆ. ನಾನು ಇರಲ್ಲ. ಇರಿಯಮ್ಮ, ದಯವಿಟ್ಟು ನೀವೊಬ್ಬರೇ ಹೋಗ್ಬೇಡಿ. ನಿಮ್ಮ ಅಮ್ಮಂಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೋತಾರೆ. ನಿಮ್ಮ ಜೊತೆ ನಾನು ಬರ್ತೀನಿ. ಯಶೋಧ, ಏನಾಯ್ತು? ಮನೆಗೆ ಹೋಗ್ತೀನಿ ಅಂತ ಹೋದ್ರಲ್ಲ, ಮತ್ತ್ಯಾಕೆ ವಾಪಸ್ ಬಂದ್ರಿ? ಅಮ್ಮವ್ರೆ, ಪ್ರಿಯಮ್ಮಂಗೆ ಯಾಕೆ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಿ? ಏನಾಯ್ತು ಪ್ರಿಯನ್ಗೆ? ನಮ್ಮ ಮನೆ ಹತ್ರ ಇವತ್ತು ಒಂದು ಆಕ್ಸಿಡೆಂಟ್ ಆಗೋಯ್ತು. ಆಕ್ಸಿಡೆಂಟಾ? ಯಾರಿಗೇನಾಯ್ತು? ದೇವ್ರ ದೊಡ್ಡವನು ಅಮ್ಮವ್ರೆ, ಯಾರಿಗೂ ಏನೂ ಆಗಲಿಲ್ಲ. ಆದರೆ ಪ್ರಿಯಮ್ಮ ಜ್ಞಾನ ತಪ್ಪಿಟ್ಟಿದ್ರು. ಏನು ಪ್ರಿಯನ್ಗೆ? ಆಮೇಲೆ ಅವ್ರನ್ನ ನಮ್ಮ ಮನೆಗೆ ಕರ್ಕೊಂಡೋಗಿ ಮಲಗಿಸ್ಕೊಂಡಿದ್ದೆ. ಅಯ್ಯೋ ದೇವ್ರೆ! ಪ್ರಿಯಾ, 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 ಏನಮ್ಮ ಇದೆಲ್ಲ? ಇನ್ನೇನು ಪೆಟ್ಟಾಗಿಲ್ಲ ತಾನೆ? ಪ್ರಿಯಾ, ರ್ಯಾಶಾಗಿ ಡ್ರೈವ್ ಮಾಡ್ಬೇಡ ಅಂತ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಅದು ನಾನಿವತ್ತು ತುಂಬ ಅಪ್ಸೆಟ್ ಆಗೋಗಿದ್ದೀನಿ ಮ್ಯಾಮ್. ನನ್ನ ಕಂಟ್ರೋಲ್ ನಾನೇ ಕಳ್ಕೊಂಡ್ಬಿಟ್ಟಿದ್ದೆ. ಪ್ರಿಯಾ, ಅಂಥದ್ದು ಏನಾಯ್ತಮ್ಮ? ಇಷ್ಟು ದಿವಸ ನನ್ನ ಕಾರ್ ಹೊಡೆದ್ರೆ ಯಾರಾದರೂ ಕೈ ಕಾಲು ಕಳ್ಕೊತಿದ್ರು, ಇಲ್ಲ ಪ್ರಾಣನೇ ಕಳ್ಕೊತಿದ್ರು. ಆದರೆ ಇವತ್ತು ನಾನೇ ಅನ್ಕಾನ್ಷಿಯಸ್ ಆಗಿ ಬಿದ್ದುಬಿಟ್ಟಿದ್ದೆ ಅಮ್ಮ. ನನಗೆ ಎಚ್ಚರ ಬಂದು ಕಣ್ ತಕ್ಕ ತಕ್ಷಣ ನಿನ್ನ ನೋಡಬೇಕು ಅನಿಸ್ತು. ಅದಕ್ಕೆ ಓಡ್ ಬಂದ್ಬಿಟ್ಟೆ. ಪ್ರಿಯಾ, ಪ್ರಿಯಾ, ಅಳ್ಬೇಡಮ್ಮ.